ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ನದಿಯ ಬಳಿ ಹೋಗಲೇಬಾರದು ಎನ್ನುತ್ತೆ ಶಾಸ್ತ್ರ. ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಒಂದಿಷ್ಟು ನಿಯಮಗಳನ್ನು ನೀಡಲಾಗಿದೆ. ಆ ನಿಯಮಗಳು ಯಾವುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಸ್ತ್ರದಲ್ಲಿ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ನದಿಯನ್ನು ದಾಟಬಾರದು, ನದಿಯ ಬಳಿ ಹೋಗಬಾರದು ಎಂದು ಹೇಳಲಾಗಿದೆ. ಇದಕ್ಕೆ ಕಾರಣವೇನು ಗೊತ್ತೇ? ಶಾಸ್ತ್ರದ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ನದಿಯ ಬಳಿ ಯಾಕೆ ಹೋಗಬಾರದು? ಗರ್ಭಾವಸ್ಥೆಯ ಸಮಯ ಮಹಿಳೆಯರಿಗೆ ಕೇವಲ ಸಂತೋಷದ ಸಮಯ ಮಾತ್ರವಲ್ಲ. ಈ ಅವಧಿ ಗರ್ಭದಲ್ಲಿರುವ ಮಗುವಿಗೆ ಮತ್ತು ತಾಯಿಗೂ ಅತ್ಯಂತ ಸೂಕ್ಷ್ಮವಾದ ಸಮಯ. ಈ ಸಮಯದಲ್ಲಿ ತಾಯಿ ಮಗುವಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗಂತೆ ಕಾಳಜಿ ವಹಿಸಬೇಕು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಎಷ್ಟು ಎಚ್ಚರವಾಗಿದ್ದರೂ ಅದು ಸಾಲುವುದಿಲ್ಲ. ಶಾಸ್ತ್ರದಲ್ಲೂ ಕೂಡ ಗರ್ಭಾವಸ್ಥೆಯಲ್ಲಿ ಮಹಿಳೆ ಯಾವ ರೀತಿ ಇರಬೇಕು, ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ಗರ್ಭಿಣಿಯಾದವಳು ನಡೆದುಕೊಳ್ಳುವುದರಿಂದ ತಾಯಿಯೊಂದಿಗೆ ಮಗುವೂ ಉತ್ತಮ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಶಾಸ್ತ್ರ ಹೇಳುತ್ತದೆ. ಶಾಸ್ತ್ರದಲ್ಲಾಗಿರಬಹುದು ಅಥವಾ ಮನೆಯ ಹಿರಿಯ ಸದಸ್ಯರಾಗಿರಬಹುದು, ರಾತ್ರಿ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು. ಆಕೆಯ ಪತಿ ಈ ಸಮಯದಲ್ಲಿ ಶವರ ಮಾಡಿಸಿಕೊಳ್ಳಬಾರದು. ಹೀಗೆ ನಾನಾ ನಿಯಮಗಳನ್ನು ಹಾಕಿರುವುದನ್ನು ಗಮನಿಸಿರಬಹುದು. ಹಾಗೆ ಗರ್ಭಿಣಿ ಸ್ತ್ರೀ ಅಥವಾ ಗರ್ಭಾವಸ್ಥೆಯಲ್ಲಿ ಮಹಿಳೆ ನದಿಯನ್ನು ದಾಟಬಾರದು ಎಂದು ಹೇಳಲಾಗುತ್ತದೆ. ಧರ್ಮ ಗ್ರಂಥಗಳಲ್ಲಿದೆ ಇದರ ಬಗ್ಗೆ ಮಾಹಿತಿ. ನಾವು ಶಾಸ್ತ್ರದ ದೃಷ್ಟಿಕೋನದಿಂದ ನೋಡುವುದರಿಂದ ನದಿಯು ಚಂದ್ರಗ್ರಹದ ಆಧಿಪತ್ಯದಲ್ಲಿರುತ್ತದೆ ಹಾಗೂ ಈ ಚಂದ್ರನನ್ನು ಸ್ತ್ರೀ ಪ್ರಾಬಲ್ಯದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಚಂದ್ರನ ಬಲವೂ ಹೆಚ್ಚಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯಾದವಳು ನದಿಯ ಬಳಿಗೆ ಹೋದಾಗ ಅಥವಾ ನದಿಯನ್ನು ದಾಟುವಂತಹ ಕೆಲಸವನ್ನು ಮಾಡಿದಾಗ ಚಂದ್ರನು ಗರ್ಭಾವಸ್ಥೆಯಲ್ಲಿನ ಮಹಿಳೆಯ ಭಾವನೆಯನ್ನು ಅಸ್ಥಿರಗೊಳಿಸುತ್ತಾನೆ. ಇದು ಗರ್ಭಿಣಿ ಸ್ತ್ರೀ ಮೇಲೆ ಹಾಗೂ ಆಕೆಯ ಗರ್ಭದಲ್ಲಿರುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಈ ಎಲ್ಲ ಕಾರಣದಿಂದಾಗಿ ಶಾಸ್ತ್ರದಲ್ಲಿ ಮಹಿಳೆಯರನ್ನು ನದಿಯ ಬಳಿಗೆ ಹೋಗದಂತೆ ನಿಯಂತ್ರಿಸಲಾಗುತ್ತದೆ. ಇದಕ್ಕೆ ಇನ್ನೊಂದು ಕಾರಣವೇನೆಂದರೆ, ಹಿಂದಿನ ದಿನಗಳಲ್ಲಿ ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲೂ ಕೆಲವೊಂದು ಕಡೆ ಚಿತಾಗಾರದ ಅಭಾವದಿಂದಾಗಿ ಹೆಣ್ಣುವನ್ನು ನದಿಯ ಬಳಿ ಸುಡಲಾಗುತ್ತಿತ್ತು ಹಾಗೂ ಮರಣದೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ನದಿಯಲ್ಲಿ ತೇಲಿ ಬಿಡಲಾಗುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ಗರ್ಭಾವಸ್ಥೆಯಲ್ಲಿನ ಮಹಿಳೆಯ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ನದಿ ದಾಟುವುದನ್ನು, ನದಿ ಬಳಿ ಹೋಗುವುದನ್ನು ನಿಷೇಧಿಸಲಾಗಿದೆ. ಸಾಮಾನ್ಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುವ ಜನರು ನದಿಯನ್ನು ಆಯ್ದುಕೊಳ್ಳುತ್ತಾರೆ ಅಥವಾ ನದಿಯಲ್ಲಿ ಯಾವುದೋ ಒಂದು ಕಾರಣದಿಂದ ಬಿದ್ದು ಮರಣ ಹೊಂದಿರಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಸ್ಥಳಗಳಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಾಬಲ್ಯಕ್ಕೆ ಒಳಗಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಮತ್ತು ಗರ್ಭದಲ್ಲಿರುವ ಮಗು ಸೂಕ್ಷ್ಮವಾಗಿರುವುದರಿಂದ ಅವರ ಮೇಲೆ ನಕಾರಾತ್ಮಕ ಶಕ್ತಿಗಳು ಬಹುಬೇಗನೆ ಪ್ರಭಾವವನ್ನುಂಟು ಆಗುತ್ತದೆ. ಈ ಮೇಲಿನ ಕಾರಣಗಳಿಂದಾಗಿ ನಮ್ಮ ಹಿರಿಯರು ಹಾಗೂ ಶಾಸ್ತ್ರದಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಮಹಿಳೆಯರು ಇಂತಹ ಸ್ಥಳಗಳಿಗೆ ಹೋಗಬಾರದು ಎಂದು ಹೇಳುತ್ತಿದ್ದರು ಹಾಗೂ ಗರ್ಭಿಣಿ ಮಹಿಳೆಗೆ ನಿಷೇಧವನ್ನು ಹಾಕುತ್ತಿದ್ದರು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.